ರಾಕ್ಷಸಿನ ರಾಕ್ಷಸಿ ಅಂತ ಕರೆಯದೆ ಇನ್ನೇನ್ ಕರೀತಾರೆ? ನೀವು ಸಂಯುಕ್ತ ಅವ್ರ ಬಗ್ಗೆ? ಹೌದು, ಅವಳ ಬಗ್ಗೆನೇ ಮಾತಾಡಿದ್ದು. ಅವಳನ್ನೇ ರಾಕ್ಷಸಿ ಅಂತ ಕರೆದಿದ್ದು. ಅವ್ರ ಬಗ್ಗೆ ನಿಮಗೆ ಹೇಗೆ ಗೊತ್ತು? ನನಗ್ ಮಾತ್ರ ಅಲ್ಲ, ಇಡೀ ಊರಿಗೆ ಗೊತ್ತು. ಅವಳು ರಾಕ್ಷಸ ಕುಲದವಳು ಅಂತ. ದುಷ್ಟತನವನ್ನೇ ಮೈಗೂಡಿಸ್ಕೊಂಡಿರೋ ದೆವ್ವದ ಭಾಗ ಅವಳು. ಒಳ್ಳೆಯವರ ಎದೆ ಮೇಲೆ ಕಾಲಿಟ್ಟು ಬದುಕಿರೋ ನರ ಭಕ್ಷಕಿ ಅವಳು. ಇನ್ನೇನ್ ಗೊತ್ತು ಅವ್ರ ಬಗ್ಗೆ? ಅವ್ರಲ್ಲಿ ಅಂತದೇನ್ ಕಂಡ್ರಿ? ಅವ್ರು ಯಾರಿಗೇನ್ ಮಾಡಿದ್ದಾರೆ? ಅವ್ರನ್ನ ಯಾಕೆ ರಾಕ್ಷಸಿ ಅಂತ ಕರೀತಿದ್ದೀರಾ? ದೆವ್ವ ಅಂತೆಲ್ಲ ಅಂತಿದ್ದೀರಾ, ಅಂದ್ರೆ ಏನರ್ಥ? ನೀನ್ ಯೋಚನೆ ಮಾಡ್ತಿದ್ಯಲ್ಲ, ಆ ದಾರಿನ ತೋರ್ಸುತ್ತೆ ಈ ಕೀಲಿ ಕೈ. ಆ ಮನೆಯಲ್ಲಿ ಮುಚ್ಚಿರೋ ಕೊಠಡಿಯ ಬೀಗದ ಕೀಲಿ ಕೈ ಇದು. ಯಾರು ನೀವು? ಪ್ಲೀಸ್, ನೀವ್ ಯಾರು ಅಂತ ನನಗೆ ಗೊತ್ತಾಗ್ಬೇಕು. ದಯವಿಟ್ಟು ನೀವ್ ಯಾರು ಅಂತ ಹೇಳಿ. ನಾನ್ ಯಾರು, ಎಲ್ಲಿಂದ ಬಂದೆ, ಏನ್ ಮಾಡೋಕ್ ಹೊರಟಿದ್ದೀನಿ, ಈ ಊರಿಗೂ ನನಗೂ ಏನು ನಂಟು ಅಂತ ಅದೆಲ್ಲ ಬೇಡ ಮಗಳೇ. ನೀನ್ ಯಾರು, ಇಲ್ಲಿಗೆ ಯಾಕೆ ಬಂದೆ, ಏನ್ ಮಾಡೋಕ್ ಹೊರಟಿದ್ಯಾ, ಅದನ್ನ ಮಾಡು. ಅದನ್ನ ಮರಿಬೇಡ, ಆಯ್ತೇ? ಬೀಗ ಹಾಕಿ ಮುಚ್ಚಿರೋ ಕಡೆ ಜಾಸ್ತಿ ಸೀಕ್ರೆಟ್ಸ್ಗಳಿರತ್ತಂತೆ. ಅದು ಇವತ್ತು ಪ್ರೂವ್ ಆಗುತ್ತೆ. ತಾತ, ಯಾಕಮ್ಮವ್ರೆ? ಸಿದ್ದಯ್ಯ ನೀವಾ? ಸಡನ್ ಆಗಿ ನೋಡಿ ಎದ್ರುಕೊಂಡೆ. ಇಷ್ಟಕ್ಕೆಲ್ಲ ಎದ್ರು ಬಿಟ್ರೆ ಹೆಂಗೆ ಹೇಳಿ? ನೀವು ಬಂದಿರೋ ಮನೆ ಎಂಥದ್ದು ಅಂತ ಗೊತ್ತಿದೆಯಾ? ಎಂಥದ್ದು? ಗಜಪತಿ ದಣಿ ಇದ್ದದ್ ಮನೆ ಇದು. ಎದುರುಗಡೆ ಹುಲಿ ಬಂದ್ರು ಎದುರುದನೆ ಹೋರಾಡ್ತಾ ಇದ್ರು. ಅಂತ ಮನೆಗೆ ಸೊಸೆಯಾಗಿ ಬಂದಿರೋರು ನೀವು ಇಷ್ಟಕ್ಕೆಲ್ಲ ಎದ್ರು ಬಿಟ್ರೆ ಹೆಂಗೆ? ಅಭಿ ತಾತನ ಫೋಟೋದಲ್ಲಿ ನೋಡಿದ್ರೇನೆ ಗೊತ್ತಾಗತ್ತೆ ಅವರೆಷ್ಟು ಸ್ಟ್ರಾಂಗ್ ಪರ್ಸನಾಲಿಟಿ ಅಂತ. ಆ ಗತ್ತು ಫೋಟೋದಲ್ಲೇ ಕಾಣಿಸುತ್ತೆ. ಇಂಥ ಮನೆಗೆ ಸೊಸೆ ಆಗಿರೋದಕ್ಕೆ ನನಗೆ ಹೆಮ್ಮೆ ಇದೆ. ಅದ್ರ ಜೊತೆಗೆ ತುಂಬಾ ಖುಷಿ ಇದೆ.
ಗಜಪತಿ ದಣಿಯೋರ್ ಕತೆ ಒಂದ ಎರಡ ಅಮ್ಮೋರೆ, ಒಂದೊಂದು ರೋಚಕವಾದ ಕತೆಗಳು. ಹೇಳ್ತಾ ಹೋದ್ರೆ ನೀವು ಆಶ್ಚರ್ಯ ಆಗ್ಬಿಡ್ತೀರಾ. ಹೌದಾ? ಹೌದು ಅಮ್ಮೋರೆ. ಅವರು ಒಂದು ದೇವಿನ ತುಂಬ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇದ್ರು. ಆ ದೇವಿ ದೇವಸ್ಥಾನ ಇಲ್ಲಿ ಹತ್ರದಲ್ಲೇ ಇದೆ. ಆ ದೇವಸ್ಥಾನನ ಕಟ್ಸಿದ್ದು ನಮ್ಮ ಗಜಪತಿ ದಣಿನೇ. ಆ ದೇವಸ್ಥಾನದಲ್ಲಿರೋ ಒಂದೊಂದು ಕಲ್ಲುಗಳು ಒಂದೊಂದು ಕತೆ ಹೇಳುತ್ತೆ. ಏನ್ ಕತೆ? ಒಂದ್ ಯಾವ್ದಾದ್ರು ಕತೆ ಹೇಳ್ಬೋದಾ? ಆ ಕಥೆನ ನೀವು ಇಲ್ಲೇ ನಿಂತು ಕೇಳಿದ್ರೆ ಪ್ರಯೋಜನ ಇಲ್ಲ. ದೇವಸ್ಥಾನದಲ್ಲಿ ನಿಂತ್ಕೊಂಡೇ ಕೇಳಬೇಕು. ಆಗ ನಿಮ್ಗೆ ಏನು ಅಂತ ಅರ್ಥ ಆಗುತ್ತೆ. ನೀವೇನಾದ್ರು ಬರ್ತೀನಿ ಅಂದ್ರೆ ನಾನು ಆ ದೇವಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಸಿದ್ದಯ್ಯ, ಹಾ ಅಮ್ಮರೆ. ನಾನು ರೆಡಿ ಆಗಿದ್ದೀನಿ, ಹೋಗೋಣ. ಹಾ ಅಮ್ಮರೆ, ಹೊರಡೋಣ. ಅದ್ ಸರಿ, ದೇವಸ್ಥಾನ ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ? ಅದು ರಾತ್ರಿ ಕ್ಲೋಸ್ ಆಗುತ್ತೆ ಅಮ್ಮರೆ. ಸರಿ. ಆದರೆ ಏನಾದ್ರೆ? ಒಂದು ವಿಷಯ ಇದೆ. ಏನದು ಹೇಳಿ. ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ದೂರ ಕಾಡಲ್ಲಿ ನಡಿಬೇಕಾಗುತ್ತೆ. ನಿಮಗೆ ನಡೆಯೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಮೊದಲೇ ಹೇಳೋಣ ಅನ್ನಿಸ್ತು, ಹೇಳ್ಬಿಟ್ಟೆ. ಅಷ್ಟೇ ತಾನೆ, ನಾನು ರೆಡಿ ಇದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋದ್ರೆ ಪುಣ್ಯ ಬರುತ್ತೆ ಅಂತ ನನ್ನ ದೊಡ್ಡಮ್ಮ ಹೇಳ್ತಾ ಇದ್ರು. ನೀವು ಯೋಚನೆ ಮಾಡಬೇಡಿ, ಬನ್ನಿ ಹೊರಡೋಣ. ಸರಿ ಅಮ್ಮೋರೆ, ಬನ್ನಿ. ದೇವ್ರಿದ್ದಾರೆ ಅಂತ ನಂಬಿದ್ದೆ. ಭಕ್ತಿಯಿಂದ ಕೈ ಮುಗಿದ್ರೆ ಯಾವುದೇ ರೀತಿ ಚಮತ್ಕಾರ ಆಗಲ್ಲ ಅಂತಲೂ ಅನ್ಕೊಂಡಿದ್ದೆ. ಆದರೆ ಇತ್ತೀಚೆಗೆ ದೇವ್ರಿದ್ದಾನೆ, ಭಕ್ತಿಯಿಂದ ಏನೇ ಕೇಳ್ಕೊಂಡ್ರು ಚಮತ್ಕಾರ ಮಾಡ್ತಾನೆ ಅಂತ ಅನ್ಸಕ್ಕೆ ಶುರುವಾಗಿದೆ. ಅವ್ರವ್ರ ನಂಬಿಕೆ ಬಿಟ್ಟಿದ್ದು ಬಿಡ್ರವ. ಅದು ಸರಿ, ದೆವ್ವ ಇದೆ ಅಂದರೆ ನಂಬ್ತೀರಾ? ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದೆವ್ವದ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ? ಬಿಡಿ ಆ ವಿಷಯನ. ಸುಮ್ಮನೆ ಕುತೂಹಲ ಕೇಳ್ದೆ ಕಣ್ರವ. ನಿಮಗೆ ಮಾಟ ಮಂತ್ರ ಪೀಡೆ ಪಿಸಾಚಿ ನಂಬಿಕೆ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಕೇಳಿದೆ ಅಷ್ಟೇ. ನನ್ನನ್ನು ಇಷ್ಟು ಪ್ರಶ್ನೆ ಮಾಡ್ತಿದ್ದೀರಲ್ಲ, ನೀವು ಹೇಳಿ, ನಿಮಗೆ ನಂಬಿಕೆ ಇದೆಯಾ? ನನಗಿದ್ರ ಮೇಲೆಲ್ಲ ನಂಬಿಕೆ ಇಲ್ಲವ. ಇಂಥ ವಿಷಯಗಳಿಂದ ನಾನು ದೂರ ಇರೋಕ್ಕೆ ಇಷ್ಟಪಡ್ತೀನಿ. ನಂಬಿಕೆ ಇಲ್ಲ ಅಂದಮೇಲೆ ದೂರ ಹತ್ರ ಅನ್ನೋ ಮಾತೇ ಇಲ್ವಲ್ಲ ಸಿದ್ದಯ್ಯ. ಅಂಥ ವಿಷಯ ಏನಾದರೂ ಬಂದರೆ ಕೇಳಿಸಿದ್ರು ಕೇಳಿಸ್ತಾ ಇರೋ ಥರ ಹೊರಟೋಗ್ತೀನಿ. ಅದ್ ಸರಿ, ದೆವ್ವ ಮಾಟ ಮಂತ್ರ ಅಂತೆಲ್ಲ ಯಾಕೆ ನನ್ನ ಹತ್ರ ಕೇಳಿದ್ರಿ? ದೇವಸ್ಥಾನ ಸಿಗೋ ಮುಂಚೆ ಟೈಮ್ ಪಾಸ್ ಆಗಲಿ ಅಂತ ಮಾತಾಡಿದೆ ಅಷ್ಟೇ. ಆ ವಿಷಯ ಬಿಡಿ, ಅಭಿ ಯಜಮಾನ್ರು ಏನೇನೋ ಹುಡ್ಕೊಂಡೋಗಿ ತೊಂದರೆ ತಗೋಬೇಡ ಅಂದ್ರು ಮನೆಯಲ್ಲಿ. ಯಾಕೆ? ಇದಕ್ಕೂ ಮುಂಚೆ ಯಾವುದಾದ್ರೂ ವಿಷಯಕ್ಕೆ ಸಮಸ್ಯೆ ಮಾಡ್ಕೊಂಡಿದ್ರಾ? ನೋಡಿ ಶ್ರಾವಣಿಯವ್ವ, ಇಂಥ ದೊಡ್ಡ ಕಾಡಲ್ಲಿ ತಪ್ಪಿಸ್ಕೊಬಿಟ್ರೆ ಮತ್ತೆ ಮನೆ ಬರೋಕ್ಕಾಗೋದಿಲ್ಲ. ಹಂಗೆ ಈ ದುಷ್ಟಾಸಕ್ತಿಯಿಂದ ಹೋದವರು ಯಾರು ಮನೆಗೆ ವಾಪಸ್ ಬಂದಿಲ್ಲ. ನಾವು ಬರೀ ಮಾನವರು, ನಮಗೆ ಆದ ಹದ್ದು ಬಸ್ತು ಅಂತ ಇರುತ್ತೆ. ಅದನ್ನ ಮೀರಿ ಹೋದ್ರೆ ತಡ್ಕೊಳ್ಳೋ ಶಕ್ತಿ ಬರುತ್ತಾ? ನೀವೇ ಹೇಳಿ. ಇಂಥ ವಿಚಾರದಲ್ಲಿ ಏನೇ ಮಾಡಿದ್ರು ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಅಂತ ಹೇಳಿದೆ ಅಷ್ಟೇ. ಯಾಕೆಂದರೆ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದಲ್ವಾ? ಬನ್ನಿ. ಸಿದ್ದಯ್ಯ, ದೇವಸ್ಥಾನ ಇನ್ನ ಎಷ್ಟು ದೂರ? ಸ್ವಲ್ಪ ದೂರ ಕಣ್ರವ.